ಮೊದಲನೆಯ ಪ್ರಶ್ನೆ, ಬೇಯಿಸದಿದ್ದರೆ ಜೀರ್ಣಕ್ರಿಯೆಗೆ ತೊಂದರೆ ಮಾಡುವಂತಹ ಆಹಾರ ಯಾವುದು? ಎ ಚಿಕನ್, ಬಿ ಓಟ್ಸ್, ಸಿ ಮೊಟ್ಟೆ, ಡಿ ಅಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಟ್ಸ್. ಎರಡನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರೇನು? ಎ ನರೇಂದ್ರನಾಥ, ಬಿ ದೇವದತ್ತ, ಸಿ ವಿವೇಕಾನಂದ, ಡಿ ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನರೇಂದ್ರನಾಥ. ಮೂರನೆಯ ಪ್ರಶ್ನೆ, ಉಪ್ಪು ನೀರು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ? ಎ ಕಿಡ್ನಿ ಸ್ಟೋನ್ ನಿವಾರಣೆ, ಬಿ ಕರುಳು ಶುದ್ಧವಾಗುತ್ತದೆ, ಸಿ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ, ಡಿ ಹೊಟ್ಟೆ ಸ್ವಚ್ಛ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರುಳು ಶುದ್ಧಿ. ನಾಲ್ಕನೆಯ ಪ್ರಶ್ನೆ, ಮೊಟ್ಟ ಮೊದಲ ಆಂಡ್ರಾಯ್ಡ್ ಫೋನನ್ನು ಯಾವ ಕಂಪನಿ ಬಿಡುಗಡೆ ಮಾಡಲಾಯಿತು? ಎ ಓಪೋ, ಬಿ ಸ್ಯಾಮ್ಸಂಗ್, ಸಿ HTC, ಡಿ ವಿವೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ HTC. ಐದನೆಯ ಪ್ರಶ್ನೆ, ಅಂಗರಾಜ್ಯದ ರಾಜ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ಅರ್ಜುನ, ಬಿ ಕರ್ಣ, ಸಿ ಧರ್ಮರಾಜ, ಡಿ ಭೀಷ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣ. ಆರನೆಯ ಪ್ರಶ್ನೆ, ಮಾನವನ ಶರೀರದಲ್ಲಿ ಶೇಕಡ ಎಷ್ಟು ಭಾಗ ನೀರು ಕಂಡುಬರುತ್ತದೆ? ಎ 60%, ಬಿ 75%, ಸಿ 90%, ಡಿ 85%. ಸರಿಯಾದ ಉತ್ತರ ಆಪ್ಷನ್ ಎ 60%. ಏಳನೆಯ ಪ್ರಶ್ನೆ, ಮನುಷ್ಯನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳು ಇವೆ? ಎ 28, ಬಿ 34, ಸಿ 22, ಡಿ 29. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 29 ಮೂಳೆಗಳಿವೆ. ಎಂಟನೆಯ ಪ್ರಶ್ನೆ, ಒಂಟೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ಇಂಡಿಯಾ, ಬಿ ಸೌದಿ ಅರೇಬಿಯಾ, ಸಿ ರಷ್ಯಾ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ. ಒಂಬತ್ತನೆಯ ಪ್ರಶ್ನೆ, ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು? ಎ ಕೇರಳ, ಬಿ ಕರ್ನಾಟಕ, ಸಿ ಅಸ್ಸಾಂ, ಡಿ ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ್. ಹತ್ತನೆಯ ಪ್ರಶ್ನೆ, ತಿಮಿಂಗಳದ ವಾಂತಿಯಿಂದ ಏನನ್ನ ತಯಾರಿ ಮಾಡಲಾಗುತ್ತದೆ? ಎ ಸೋಪ್, ಬಿ ಸೆಂಟ್, ಸಿ ವಿಷ, ಡಿ ಔಷಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಂಟ್ ಅಥವಾ ಪರ್ಫ್ಯೂಮ್. 11ನೆಯ ಪ್ರಶ್ನೆ, ಅಮೆರಿಕದ ರಾಜಧಾನಿ ಯಾವುದನ್ನ ಕರೆಯುತ್ತಾರೆ? ಎ ನ್ಯೂಯಾರ್ಕ್, ಬಿ ಚಿಕಾಗೋ, ಸಿ ಡೆನ್ಮಾರ್ಕ್, ಡಿ ವಾಷಿಂಗ್ಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಷಿಂಗ್ಟನ್. 12ನೆಯ ಪ್ರಶ್ನೆ, ಸುಳ್ಳನ್ನ ಕಂಡುಹಿಡಿಯುವಂತಹ ಮಿಷಿನ್ ಯಾವುದು? ಎ ಆಲಿಗ್ರಾಫ್, ಬಿ ಪಾಲಿಗ್ರಾಫ್, ಸಿ ಕಾಲಿಗ್ರಾಫ್, ಡಿ ಟಾಲಿಗ್ರಾಫ್. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಬಿ ಪಾಲಿಗ್ರಾಫ್. 13ನೆಯ ಪ್ರಶ್ನೆ, ಪ್ರಧಾನಮಂತ್ರಿಗಳ ಆಡಳಿತ ಅವಧಿ ಎಷ್ಟು ವರ್ಷ? ಎ 5 ವರ್ಷ, ಬಿ 8 ವರ್ಷ, ಸಿ 2 ವರ್ಷ, ಡಿ 3 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ವರ್ಷಗಳು. 14ನೆಯ ಪ್ರಶ್ನೆ, ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸುವಂಥ ಭಾರತದ ಏಕೈಕ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಒರಿಸ್ಸಾ, ಸಿ ಕರ್ನಾಟಕ, ಡಿ ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒರಿಸ್ಸಾ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಪ್ರತಿದಿನ 10 ನಿಮಿಷ ಈ ರೀತಿ ಮಲಗಿ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಎ ಬಲಗಡೆ, ಬಿ ಎಡಗಡೆ, ಸಿ ಮಗುವಿನಂತೆ, ಡಿ ನಿಮ್ಮ ಬೆನ್ನಿನ ಮೇಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಗುವಿನಂತೆ. ವೀಕ್ಷಕರೇ, ಈ ಚಿತ್ರದಲ್ಲಿ ಕಾಣಿಸುವ ರೀತಿಯನ್ನ ಫೆಟಲ್ ಪೊಸಿಷನ್ ಎಂದು ಕರೆಯುತ್ತಾರೆ. ಇದು ಗರ್ಭದಲ್ಲಿರುವ ಮಗು ಈ ರೀತಿ ಮಲಗಿರುತ್ತದೆ. ಈ ರೀತಿ ನೀವು ದಿನಕ್ಕೆ 10 ನಿಮಿಷ ಮಲಗಿದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಪ್ರಿಯ ಸ್ನೇಹಿತರೆ, ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.